ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ನಿಮಗೆ ಈ ಸೈಕ್ಲಿಕಲ್ ಇಂಡಸ್ಟ್ರಿ ಅಂದ್ರೆ ಏನು ಅಂತ ಗೊತ್ತಾ? ಈ ಕಂಪನಿಗಳು ಒಂದು ವರ್ಷ ರೆಕಾರ್ಡ್ ಪ್ರಾಫಿಟ್ ಅನ್ನು ತೋರಿಸೋದು, ಮುಂದಿನ ವರ್ಷ ಅದೇ ಕಂಪನಿಗಳು ಲಾಸಸ್ ತೋರಿಸೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಈ ಬ್ರೆಜಿಲ್ನಲ್ಲಿ ಈ ಬರ ಬಂದ್ರೆ ಭಾರತದ ಸಕ್ಕರೆ ಕಂಪನಿಗಳ ಸ್ಟಾಕ್ಸ್ ರ್ಯಾಲಿ ಆಗ್ತವೆ. ಇದು ಶುಗರ್ ಇಂಡಸ್ಟ್ರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಕ್ಕರೆ ಇಂಡಸ್ಟ್ರಿ ಸಪ್ಲೈ ಚೈನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಮತ್ತು ಈ ಶುಗರ್ ಸ್ಟಾಕ್ಸ್ ನ ಟೆಕ್ನಿಕಲ್ ಚಾರ್ಟ್ಸ್ ಅನ್ನ ಅನಲೈಸ್ ಮಾಡೋಣ. ಆಗ ಸೈಕ್ಲಿಕಲ್ ಇದು ಯಾವಾಗ ಪೀಕ್ ಆಗುತ್ತೆ ಮತ್ತು ಯಾವಾಗ ಬಾಟಮ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬೈ ದ ವೇ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಹೇಳಿ. ಈಗ ಸ್ಟ್ರೈಟ್ ಅವೇ ವಿಡಿಯೋಗೆ ಹೋಗೋಣ. ಮೊದಲಿಗೆ ಶುಗರ್ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಕ್ಕರೆ ಹೇಗೆ ರೆಡಿ ಆಗುತ್ತೆ ಅಂತ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತು. ಈ ಕಬ್ಬನ್ನು ಅರಿಯೋದು, ಅದರಿಂದ ಸಕ್ಕರೆಯನ್ನು ರೆಡಿ ಮಾಡೋದು. ಆದರೆ ನಾವು ಹೇಳೋವಷ್ಟು ಸುಲಭ ಅಲ್ಲ ಈ ಪ್ರೋಸೆಸ್. ಯಾಕೆಂದ್ರೆ ಈ ಎಂಟೈರ್ ಪ್ರೋಸೆಸ್ನಲ್ಲಿ 3 ವಿಷಯಗಳು ಅಟ್ ಎ ಟೈಮ್ ನಡೀತವೆ. ಮೊದಲು ಡೈರೆಕ್ಟ್ ಶುಗರ್ ಪ್ರೊಡ್ಯೂಸ್ ಆಗುತ್ತೆ. ಈ ಶುಗರ್ ಮನೆ ಬಳಕೆ ಅಥವಾ ಈ FMCG ಮತ್ತು ಬೇವರೇಜ್ನಲ್ಲಿ ಯೂಸ್ ಮಾಡ್ತಾರೆ. ಒಂದು ಕಬ್ಬಿನಿಂದ ಸುಮಾರು 10ರಿಂದ 12% ಶುಗರ್ ಅಂದ್ರೆ ಸಕ್ಕರೆನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಎರಡನೇದು ಮೊಲಾಸಸ್. ಇದು ಒಂದು ಬೈ ಪ್ರಾಡಕ್ಟ್. ಇದರಿಂದಾಗಿ ಎಥನಾಲ್ ಮಾಡ್ತಾರೆ. ಅದೇ ಎಥನಾಲ್ ಅನ್ನ ಪೆಟ್ರೋಲ್ನ ಜೊತೆಗೆ ಬ್ಲೆಂಡ್ ಮಾಡೋದು. ಮೂರನೇದು ಬಂದು ಬಗಾಸಸ್. ಇದು ಕೊನೆಯಲ್ಲಿ ಉಳಿಯುವಂತ ಮೆಟೀರಿಯಲ್. ಮಿಲ್ಗಳು ಇದನ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತಾರೆ. ಅರ್ಥ ಏನು ಅಂದ್ರೆ, ಒಂದು ಶುಗರ್ ಕೇನಿಂದ, ಒಂದು ಕಬ್ಬಿನಿಂದ 3 ರೆವಿನ್ಯೂ ಸ್ಟ್ರೀಮ್ಸ್ ಬರ್ತವೆ. ಅದಕ್ಕೆ ಈ ಇಂಡಸ್ಟ್ರಿ ತುಂಬಾನೇ ಇಂಟ್ರೆಸ್ಟಿಂಗ್. ಈಗ ಭಾರತದಲ್ಲಿ ಸಕ್ಕರೆ ಉತ್ಪಾದನೆ ಎಲ್ಲೆಲ್ಲ ಆಗುತ್ತೆ ಅಂತ ನೋಡೋಣ. ಇದು ಇಡೀ ದೇಶದಲ್ಲಿ ಎಲ್ಲ ಕಡೆ ಆಗೋದಿಲ್ಲ. ಕೆಲವು ಸ್ಪೆಸಿಫಿಕ್ ರಾಜ್ಯಗಳಲ್ಲಿ ಹೆಚ್ಚಾಗಿ ಸಕ್ಕರೆಯನ್ನ ಉತ್ಪಾದನೆ ಮಾಡ್ತಾರೆ. ಉತ್ತರ ಪ್ರದೇಶ ಈ ಒಂದೇ ಒಂದು ರಾಜ್ಯ ಸುಮಾರು 44% ಸಕ್ಕರೆಯನ್ನ ಉತ್ಪಾದನೆ ಮಾಡುತ್ತೆ. ಯಾಕೆಂದ್ರೆ ಇಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಶುಗರ್ ಮಿಲ್ಸ್ಗಳಿದ್ದಾವೆ. ಸುಮಾರು 120ಕ್ಕೂ ಹೆಚ್ಚು ಆಪರೇಷನಲ್ ಮಿಲ್ಸ್ಗಳೇ ಇದ್ದಾವೆ. ಇನ್ನು ಮಹಾರಾಷ್ಟ್ರ ಇದು 2ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಸುಮಾರು 24% ಶೇರ್ ಇದರದಿದೆ. ಮೂರನೇದು ನಮ್ಮ ಕರ್ನಾಟಕ, ಇದು 3rd ಇಂಪಾರ್ಟೆಂಟ್ ಸ್ಟೇಟ್. ಸುಮಾರು 12% ಶೇರ್ ಇದೆ. ಈ 3 ರಾಜ್ಯಗಳು ಸೇರಿಕೊಂಡು ಸುಮಾರು 80% ಸಕ್ಕರೆಯನ್ನ ಉತ್ಪಾದನೆ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಇಡೀ ಇಂಡಸ್ಟ್ರಿಯನ್ನ. ಯಾಕೆ ಅಂದ್ರೆ ಈ ಭಾಗದಲ್ಲಿ ನೀರಾವರಿ ಚೆನ್ನಾಗಿದೆ, ಮುಖ್ಯವಾದಂತಹ ನದಿಗಳಿದ್ದಾವೆ. ಹಾಗಾಗಿ ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಇದೆರಡರ ನಡುವೆ ಒಂದು ಡಿಫರೆನ್ಸ್ ಇದೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಮಿಲ್ಗಳು ಪ್ರೈವೇಟ್ ಸೆಕ್ಟರ್, ಆಲ್ಮೋಸ್ಟ್ 79% ಶುಗರ್ ಮಿಲ್ಗಳು ಪ್ರೈವೇಟ್ ಕಂಟ್ರೋಲ್ಡ್ ಆಗಿದೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಆ ತರ ಇಲ್ಲ. ಕೋಆಪರೇಟಿವ್ ಮಿಲ್ಸ್ಗಳು ಹೆಚ್ಚಾಗಿದ್ದಾವೆ. ಅಂದ್ರೆ ರೈತರೇ ಸೇರ್ಕೊಂಡು ಜೊತೆಯಾಗಿ ಈ ಮಿಲ್ಸ್ಗಳನ್ನ ರೆಡಿ ಮಾಡಿರ್ತಾರೆ. ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂದ್ರೆ, ರಾಜಕೀಯ ಮತ್ತು ಸಕ್ಕರೆ ಕಾರ್ಖಾನೆಗಳು. ನೀವು ತುಂಬಾ ಸತಿ ಕೇಳಿರ್ತೀರಿ, ಇದು ನಮ್ಮ ದೇಶದಲ್ಲಿ ಮೋಸ್ಟ್ ಪೊಲಿಟಿಕಲಿ ಸೆನ್ಸಿಟಿವ್ ಇಂಡಸ್ಟ್ರಿಗಳಲ್ಲಿ ಒಂದು ಅಂದ್ರೆ ಸಕ್ಕರೆ ಕಾರ್ಖಾನೆಗಳು. ಯಾಕೆ ಅಂದ್ರೆ ನಮ್ಮಲ್ಲಿ ಸುಮಾರು 5 ಕೋಟಿ ಕಬ್ಬು ಬೆಳೆಗಾರರಿದ್ದಾರೆ ಇಡೀ ದೇಶದಲ್ಲಿ. ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರು, ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಹೊಲಗಳಲ್ಲಿ ಕೆಲಸ ಮಾಡುವಂಥ ಬೇರೆ ರೈತರಾಗಿರ್ಬೋದು, ಇವರೆಲ್ಲ ಸೇರಿಸ್ಕೊಂಡು ಈ ನಂಬರ್ಸ್ ಇನ್ನೂ ಕೂಡ ದೊಡ್ಡದಾಗತ್ತೆ. ಅದಕ್ಕೆ ರೈತರ ಹಿತಾಸಕ್ತಿ ರಕ್ಷಣೆಗೆ ಈ ಇಂಡಸ್ಟ್ರಿಯಲ್ಲಿ ಪೊಲಿಟಿಕಲ್ ಇಂಟರ್ವೆನ್ಷನ್ ಯಾವಾಗಲೂ ಇರುತ್ತೆ. ಈಗ ವಿಡಿಯೋದ ಕೋರ್ ಕಾನ್ಸೆಪ್ಟ್ಗೆ ಬರೋಣ. ಶುಗರ್ ಸೈಕಲ್ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಶುಗರ್ ಸ್ಟಾಕ್ಸ್ ನ ಪ್ರೈಸ್ ಮೊಮೆಂಟ್ಗಳನ್ನ, ಸೈಕಲ್ಸ್ ಗಳನ್ನ ನೀವು ತಿಳ್ಕೊಳ್ಬಹುದು. ನೋಡಿ, ಸಕ್ಕರೆ ಅನ್ನೋದು ಒಂದು ಕಮಾಡಿಟಿ. ಬೆಲೆ ಹೆಚ್ಚಾದಾಗ ರೈತರು ಹೆಚ್ಚು ಕಬ್ಬನ್ನು ಬೆಳೀತಾರೆ, ಮಿಲ್ಗಳು ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡ್ತವೆ, ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ಬೆಲೆ ಕಮ್ಮಿ ಆಗುತ್ತೆ. ಅದೇ ರೈತರು ಕಡಿಮೆ ಕಬ್ಬನ್ನು ಬೆಳೆದ್ರೆ ಸಪ್ಲೈ ಕಮ್ಮಿ ಆಗುತ್ತೆ, ಬೆಲೆ ಮತ್ತೆ ಹೆಚ್ಚಾಗುತ್ತೆ. ಈ ಸೈಕಲ್ ಸಾಮಾನ್ಯವಾಗಿ 3ರಿಂದ 5 ವರ್ಷಗಳಿಗೆ ನಡೀತಾನೆ ಇರುತ್ತೆ. ಈ ಮಿಲ್ ಓನರ್ಗಳಿಗೆ ಏನ್ ಸಮಸ್ಯೆ ಆಗುತ್ತೆ, ಅವರ ಸಮಸ್ಯೆಗಳು ಏನು ಅದನ್ನು ನೋಡೋಣ. ಈ ಎಂಟೈರ್ ಗೇಮ್ 2 ವಿಷಯಗಳ ಮೇಲೆ ಡಿಪೆಂಡ್ ಆಗಿದೆ: ಕಬ್ಬಿನ ಬೆಲೆ ಮತ್ತು ಸಕ್ಕರೆಯ ಸೆಲ್ಲಿಂಗ್ ಪ್ರೈಸ್. ಶುಗರ್ ಕೇನ್ ಪ್ರೈಸ್ ಫಿಕ್ಸ್ಡ್ ಆಗಿರುತ್ತೆ, ಕಬ್ಬಿನ ಬೆಲೆ ಫಿಕ್ಸ್ಡ್ ಆಗಿರುತ್ತೆ. FRP ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಇದನ್ನ ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ. ಮತ್ತು SAP ಅಂದ್ರೆ ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್, ಇದನ್ನ ರಾಜ್ಯ ಸರ್ಕಾರಗಳು, ಸ್ಟೇಟ್ ಗವರ್ಮೆಂಟ್ಗಳು ಡಿಸೈಡ್ ಮಾಡ್ತವೆ. ಇದು ಯೂಶುವಲಿ FRP ಗಿಂತ ಹೆಚ್ಚಾಗಿರುತ್ತೆ. ಆದ್ರೆ ಶುಗರ್ ಪ್ರೈಸ್ ಫಿಕ್ಸ್ಡ್ ಆಗಿರೋದಿಲ್ಲ. ಇದು ಡಿಮಾಂಡ್, ಎಕ್ಸ್ಪೋರ್ಟ್ ಮತ್ತು ಗವರ್ಮೆಂಟ್ ಪಾಲಿಸೀಸ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೇ ಸಮಸ್ಯೆ ಶುರುವಾಗೋದು. ಈ ಕಾಸ್ಟ್ ಫಿಕ್ಸ್ಡ್ ಆಗಿರುತ್ತೆ, ಆದ್ರೆ ರೆವಿನ್ಯೂ ಮಾತ್ರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಶುಗರ್ ಪ್ರೈಸಸ್ ಕಮ್ಮಿ ಇದ್ದಾಗ ಮತ್ತು SAP ಹೆಚ್ಚಿದ್ದಾಗ ಮಿಲ್ಗಳ ಮೇಲೆ ಪ್ರೆಷರ್ ಬರುತ್ತೆ ಮತ್ತು ರೈತರಿಗೆ ಕೊಡಬೇಕಾದಂಥ ಈ ಪೆಂಡಿಂಗ್ ಪೇಮೆಂಟ್ಸ್ಗಳು ಇರ್ತಾವಲ್ಲ, ಅದೆಲ್ಲವೂ ಇನ್ಕ್ರೀಸ್ ಆಗುತ್ತೆ, ಬಾಕಿ ಅಂತ ಹೇಳ್ತೀವಲ್ಲ ಅದು. ಇದ್ರ ಜೊತೆಗೆ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ ಕೂಡ ಇಂಪೋಸ್ ಮಾಡಬಹುದು. ಇದರಿಂದಾಗಿ ಮಿಲ್ಗಳ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ. ಈಗ ಒಂದು ಗೇಮ್ ಚೇಂಜರ್ ಅನ್ನ ನೋಡೋಣ, ಅದು ಎಥನಾಲ್. ಎಥನಾಲ್ ಶುಗರ್ ಮಿಲ್ಗಳಿಗೆ ಸೆಕೆಂಡ್ ರೆವಿನ್ಯೂ ಸ್ಟ್ರೀಮ್ ಅನ್ನು ಕೊಟ್ಟಿದೆ. ಇದು ರಿಲೇಟಿವ್ಲಿ ಸ್ಟೇಬಲ್ ಮತ್ತು ಪ್ರೆಡಿಕ್ಟಬಲ್.
ಸರ್ಕಾರ ಒಂದು ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ನಡೆಸ್ತಾ ಇದೆ. ಪೆಟ್ರೋಲ್ನ ಜೊತೆಗೆ ಎಥನಾಲ್ ಅನ್ನು ಮಿಕ್ಸ್ ಮಾಡೋದು 5% ಇಂದ 10% ವರೆಗೆ. ಮತ್ತು 25ರಿಂದ 26 2025-26 ಸಾಲಿನಲ್ಲಿ 20% ಪೆಟ್ರೋಲ್ನ ಜೊತೆ ಎಥನಾಲ್ ಅನ್ನ ಬ್ಲೆಂಡ್ ಮಾಡ್ತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿದೆ. ಫಸ್ಟ್, ಗ್ಯಾರಂಟಿಡ್ ಬೈಯರ್. ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಎಥನಾಲ್ ಅನ್ನ ಫಿಕ್ಸ್ಡ್ ಪ್ರೈಸ್ ನಲ್ಲಿ ಬೈ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಸೆಕೆಂಡ್, ಪ್ರೈಸ್ ಸ್ಟೆಬಿಲಿಟಿ. ಎಥನಾಲ್ ಪ್ರೈಸಸ್ ರಿಲೇಟಿವ್ಲಿ ಪ್ರಿಡಿಕ್ಟಿಬಲ್ ಆಗಿರುತ್ತೆ. ಮೂರನೇದು, ನ್ಯಾಚುರಲ್ ಹೆಡ್ಜ್. ಅದೇನು ಅಂದ್ರೆ ಸಕ್ಕರೆ ಬೆಲೆ ಕಮ್ಮಿ ಆದಾಗ ಮಿಲ್ಗಳು ಎಥನಾಲ್ನ ಕಡೆಗೆ ಡೈವರ್ಟ್ ಆಗಬಹುದು. ಶುಗರ್ ಸಪ್ಲೈ ಕಮ್ಮಿ ಆಗುತ್ತೆ, ಪ್ರೈಸ್ ಸ್ಟೇಬಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಥನಾಲ್ ಕೆಪಾಸಿಟಿ ಇರುವಂತ ಮಿಲ್ಗಳಿಗೆ ಮಾರ್ಕೆಟ್ನಲ್ಲಿ ವ್ಯಾಲ್ಯೂಯೇಷನ್ ಪ್ರೀಮಿಯಂ ಆಗಿ ಸಿಗುತ್ತೆ. ಈಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಅದು ಯಾವುದು ಅಂದ್ರೆ ಬ್ರೆಜಿಲ್ ಎಫೆಕ್ಟ್. ಬ್ರೆಜಿಲ್ ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ? ಬ್ರೆಜಿಲ್ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸಕ್ಕರೆಯನ್ನು ಉತ್ಪಾದನೆ ಮಾಡುವಂತಹ ದೇಶ. ಸುಮಾರು 23% ಶೇರ್ ಬ್ರೆಜಿಲ್ ದೇಶದಿದೆ. ಅದಾದ್ಮೇಲೆ ಭಾರತ ಬರುತ್ತೆ, ಸುಮಾರು 19% ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ಬ್ರೆಜಿಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಎಕ್ಸಾಂಪಲ್ ಬ್ರೆಜಿಲ್ನ ವೆದರ್ ತುಂಬಾ ಮೇಜರ್ ಟ್ರಿಗರ್ ಆಗುತ್ತೆ, ಅದಕ್ಕೆ ಇನ್ವೆಸ್ಟರ್ಗಳು ಏನ್ ಮಾಡ್ತಾರೆ, ಬ್ರೆಜಿಲ್ನ ಕ್ರಾಪ್ ಮತ್ತು ವೆದರ್ ಅಪ್ಡೇಟ್ಗಳನ್ನು ಟ್ರ್ಯಾಕ್ ಮಾಡಲೇಬೇಕಾಗತ್ತೆ. ಅಲ್ಲೇನಾದ್ರೂ ಬ್ಯಾಡ್ ನ್ಯೂಸ್ ಬಂದ್ರೆ ಇಲ್ಲಿ ಸ್ಟಾಕ್ ನಲ್ಲಿ ಫಾಸ್ಟ್ ರಿಯಾಕ್ಷನ್ ಕಾಣೋದಕ್ಕೆ ಸಿಗುತ್ತೆ. ಈಗ ಒಂದು ಪ್ರಾಕ್ಟಿಕಲ್ ಕ್ವೆಶ್ಚನ್ ಏನು ಅಂದ್ರೆ, ನಾವು ಸೈಕಲ್ನ ಯಾವ ಫೇಸ್ ನಲ್ಲಿ ಇದೀವಿ ಅನ್ನೋದನ್ನ ಹೇಗೆ ನಾವು ಐಡೆಂಟಿಫೈ ಮಾಡೋದು? ಅದಕ್ಕೂ ಮೊದಲು ಶುಗರ್ ಸ್ಟಾಕ್ಸ್ ಅನ್ನ ಪಿ ರೇಷಿಯೋ ಮೂಲಕ ವ್ಯಾಲ್ಯೂಯೇಟ್ ಮಾಡಬೇಡಿ. ಇದು ಹೊಸ ಇನ್ವೆಸ್ಟರ್ಗಳು ಮಾಡುವಂತ ಕಾಮನ್ ಮಿಸ್ಟೇಕ್. ಸೈಕ್ಲಿಕಲ್ ಸ್ಟಾಕ್ಸ್ ನಲ್ಲಿ ಪಿ ರೇಷಿಯೋ ಮಿಸ್ಲೀಡಿಂಗ್ ಆಗಬಹುದು. ಯಾಕೆಂದ್ರೆ ಕಂಪನಿ ಬೂಮ್ ಫೇಸ್ ನಲ್ಲಿ ಇದ್ದಾಗ ಪ್ರಾಫಿಟ್ ಹೈ ಇರುತ್ತೆ, ಪಿ ಲೋ ಆಗಿ ಕಾಣಿಸುತ್ತೆ. ಬಸ್ಟ್ ಫೇಸ್ ನಲ್ಲಿ ಇದ್ದಾಗ ಪಿ ನೆಗೆಟಿವ್ ಅಥವಾ ತುಂಬಾ ಹೈ ಆಗಿರುತ್ತೆ. ಹಾಗಾದ್ರೆ ಏನ್ ನೋಡಬೇಕು? ಇವಿ ಎಬಿಟಾ, ಎಂಟರ್ಪ್ರೈಸ್ ವ್ಯಾಲ್ಯೂ, ಆಪರೇಟಿಂಗ್ ಪ್ರಾಫಿಟ್. ಕಂಪನಿ ತನ್ನ ಟೋಟಲ್ ವ್ಯಾಲ್ಯೂಗೆ ಹೋಲಿಸಿದ್ರೆ ಎಷ್ಟು ಪ್ರಾಫಿಟ್ ಅನ್ನು ಜನರೇಟ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿಗಳಿಗೆ ಇದು ಬೆಟರ್ ಮ್ಯಾಟ್ರಿಕ್ ಆಗಿರುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಈ ಸೈಕಲ್ ಬಾಟಮ್ ಹತ್ರ ಸೈಕ್ಲಿಕಲ್ಸ್ ಬುಕ್ ವ್ಯಾಲ್ಯೂ ಹತ್ರ ಟ್ರೇಡ್ ಆಗುತ್ತೆ. ಇವಿ ಟನ್ಸ್ ಆಫ್ ಕೆಪಾಸಿಟಿ, ಒಂದು ಶುಗರ್ ಮಿಲ್ ರಿಪ್ಲೇಸ್ ಮಾಡುವಂತ ಕಾಸ್ಟ್ ಎಷ್ಟು ಅಂತ. ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅದಕ್ಕಿಂತ ಕಮ್ಮಿ ಇದ್ರೆ ಅದು ಇಂಟ್ರೆಸ್ಟಿಂಗ್ ಆಗ್ಬೋದು. ಕ್ಯಾಶ್ ಫ್ಲೋ ಅನಾಲಿಸಿಸ್ ಮಾಡಬೇಕು, ಅಂದ್ರೆ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಆಗ್ತಾ ಇದೆಯಾ ಅಂತ ನೋಡಬೇಕು. ಡೆಟ್ ರಿಡ್ಯೂಸ್ ಆಗ್ತಾ ಇದೆಯಾ, ಟರ್ನ್ ಅರೌಂಡ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಇಂಪಾರ್ಟೆಂಟ್. ಟರ್ನ್ ಅರೌಂಡ್ ಇಂಡಿಕೇಟರ್ಸ್, ಕೇನ್ ಅರಿಯರ್ಸ್ ಫಾಸ್ಟ್ ಆಗಿ ಕ್ಲಿಯರ್ ಆಗ್ತಾ ಇದೆಯಾ, ಅಂದ್ರೆ ಬಾಕಿ ಏನ್ ಇಟ್ಟಿರ್ತಾರೆ ಅದು ಕ್ಲಿಯರ್ ಆಗ್ತಾ ಇದೆಯಾ, ಎಥನಾಲ್ ರೆವಿನ್ಯೂ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಡೆಟ್ ಟು ಈಕ್ವಿಟಿ ರೇಷಿಯೋ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾ ಇದೆಯಾ. ಇವೆಲ್ಲ ಸಿಗ್ನಲ್ಗಳು ಬ್ಯಾಲೆನ್ಸ್ ಶೀಟ್ ಮತ್ತು ಅರ್ನಿಂಗ್ಸ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಥವಾ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ತೋರಿಸುತ್ತೆ. ಅದಕ್ಕೆ ಸೈಕ್ಲಿಕಲ್ಸ್ ನಲ್ಲಿ ಬೈ ಮತ್ತು ಹೋಲ್ಡ್ ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಸೈಕಲ್ ಪೀಕ್ ಹತ್ರ ಕಾಣಿಸುವಂತ ಸಿಗ್ನಲ್ಸ್ ಗಳು ಯಾವುದು? ಸಿಗ್ನಲ್ 1, ವ್ಯಾಲ್ಯೂಯೇಷನ್ ಸ್ಟ್ರೆಚ್ ಆಗುತ್ತೆ, ಪ್ರೈಸ್ ಟು ಬುಕ್ ಹಿಸ್ಟಾರಿಕಲ್ ರೇಂಜ್ ಗಿಂತ ಕಮ್ಮಿ ಆಗುತ್ತೆ. ಸಿಗ್ನಲ್ 2, ನ್ಯೂಸ್ ನಲ್ಲಿ ಫುಲ್ ಬುಲಿಶ್ನೆಸ್, ಅಂದ್ರೆ ಎಲ್ಲಾ ಕಡೆ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೆ ಮಾರ್ಕೆಟ್ ಆಲ್ರೆಡಿ ಆಪ್ಟಿಮಿಸಮ್ ಪ್ರೈಸ್ ಅನ್ನ ಮಾಡಿರಬಹುದು. ಸಿಗ್ನಲ್ 3, ರೆಕಾರ್ಡ್ ಪ್ರೊಡಕ್ಷನ್ ಹೆಡ್ಲೈನ್ಸ್. ಇವತ್ತಿನ ಬಂಪರ್ ಪ್ರೊಡಕ್ಷನ್ ನಾಳೆಯ ಓವರ್ ಸಪ್ಲೈ ಸಿಗ್ನಲ್ ಆಗಬಹುದು. ಸಿಗ್ನಲ್ 4, ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್. ಸರ್ಕಾರ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಟ್ ಮಾಡಿದ್ರೆ ಸೆಂಟಿಮೆಂಟ್ ನೆಗೆಟಿವ್ ಆಗುತ್ತೆ. ಸಿಗ್ನಲ್ 5, ಕಬ್ಬು ಉತ್ಪಾದನೆ ಹೆಚ್ಚಾದ್ರೆ ನೆಕ್ಸ್ಟ್ ಸೀಸನ್ ನಲ್ಲಿ ಸಪ್ಲೈ ಪ್ರೆಷರ್ ಬರ್ಬೋದು. ಬಾಟಮ್ ಅನ್ನು ಹೇಗೆ ಐಡೆಂಟಿಫೈ ಮಾಡೋದು? ಹಾಗಾದ್ರೆ ಅದಕ್ಕೆ ಆಪೋಸಿಟ್ ಸಿಗ್ನಲ್ಸ್ ಕಾಣಿಸಿದಾಗ ವ್ಯಾಲ್ಯೂಯೇಷನ್ ರೀಸನೇಬಲ್ ಆಗುತ್ತೆ, ಸೆಂಟಿಮೆಂಟ್ ವೀಕ್ ಆಗುತ್ತೆ, ಪ್ರೊಡಕ್ಷನ್ ಸಾಫ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಸಪೋರ್ಟಿವ್ ಆಗುತ್ತೆ, ಸೋಯಿಂಗ್ ಪ್ರೆಷರ್ ಕಮ್ಮಿ ಇರುತ್ತೆ. ಇದು ಸೈಕಲ್ ಬಾಟಮ್ ಹತ್ರ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಈಗ ಭಾರತದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ ಶುಗರ್ ಕಂಪನೀಸ್ ಟ್ರ್ಯಾಕ್ ಮಾಡಬಹುದು ಅಂತ ನೋಡೋಣ. 40ಕ್ಕಿಂತ ಹೆಚ್ಚು ಶುಗರ್ ಕಂಪನಿಗಳು ಲಿಸ್ಟೆಡ್ ಆಗಿದ್ದಾವೆ. ಅದರಲ್ಲಿ ನಾವು 2,500 ಕೋಟಿ ಮಾರ್ಕೆಟ್ ಕ್ಯಾಪ್ ಗಿಂತ ಮೇಲಿರುವಂತ ಕಂಪನೀಸ್ ನ ಮಾತ್ರ ಕನ್ಸಿಡರ್ ಮಾಡಿದೀವಿ. ಸ್ಟೆಬಿಲಿಟಿ ಮತ್ತು ಲಿಕ್ವಿಡಿಟಿ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಈ ಟೇಬಲ್ ಅಲ್ಲಿ ನೀವು ನೋಡಬಹುದು. ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಕಂಪನಿಗಳು EID ಪಾರಿ, ಶುಗರ್ ಶೇರ್ ಸುಮಾರು 10.5% ಇದೆ. ನೆಕ್ಸ್ಟ್, ಬಲರಾಂಪುರ್ ಚೀನಿ ಮಿಲ್ಸ್, ಶುಗರ್ ಶೇರ್ ಸುಮಾರು 68% ಇದೆ. ನೀವು ವಿಡಿಯೋ ಪಾಸ್ ಮಾಡಿ ಬೇರೆ ಬೇರೆ ಕಂಪನಿಗಳ ಡೀಟೇಲ್ ಕೂಡ ಕೊಟ್ಟಿದ್ದೀವಿ, ಅದನ್ನ ಈಸಿಲಿ ಚೆಕ್ ಮಾಡ್ಕೋಬಹುದು. ಈಗ ಹೇಗೆ ಶುಗರ್ ಸ್ಟಾಕ್ಸ್ ಪ್ರೈಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ ಅನ್ನೋದನ್ನ ಈಗ ಒಂದು ಎಕ್ಸಾಂಪಲ್ ನ ಮೂಲಕ ನೋಡೋಣ. ಇದಕ್ಕೆ ನಾವು ಬಲರಾಂಪುರ್ ಚೀನಿ ಮಿಲ್ಸ್ ನ ಮಂತ್ಲಿ ಚಾರ್ಟ್ ಅನ್ನ ನೋಡೋಣ. ನೋಡಿ, 2004ರಿಂದ 2006 ಟೈಮ್ ನಲ್ಲಿ ಸ್ಟಾಕ್ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ತೋರಿಸ್ತು. ಬ್ರೆಜಿಲ್ ನಲ್ಲಿ ಎಥನಾಲ್ ಎಕ್ಸ್ಪ್ಯಾನ್ಷನ್ ಆಯಿತು, ಗ್ಲೋಬಲ್ ಸಪ್ಲೈ ಟೈಟ್ ಆಯಿತು, ಇಂಡಿಯನ್ ಮಿಲ್ಸ್ ಗಳಿಗೆ ಬೆನಿಫಿಟ್ ಆಯಿತು. ಆಮೇಲೆ ಪ್ರಾಫಿಟ್ಸ್ ಪೀಕ್ ಆದಾಗ ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು. ಆದರೆ ಹೈ SAP ಮತ್ತು ಓವರ್ ಸಪ್ಲೈ ಕಾರಣದಿಂದಾಗಿ ಶುಗರ್ ಪ್ರೈಸಸ್ ಬಿತ್ತು, ಸ್ಟಾಕ್ ಕರೆಕ್ಷನ್ ಆಯಿತು. ಅದೇ 2013 ಸಮಯದಲ್ಲಿ ಕೂಡ ಸಿಮಿಲರ್ ಪ್ಯಾಟರ್ನ್ ಅನ್ನು ನೋಡೋದಕ್ಕೆ ಸಿಕ್ತು. ಸರ್ಪ್ಲಸ್ ಪ್ರೊಡಕ್ಷನ್, ಹೈ SAP ಮತ್ತು ಕೇನ್ ಅರಿಯರ್ಸ್ ಅಂದ್ರೆ ಸಕ್ಕರೆ ಬಾಕಿ ಹಣ,
ವೀಕ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತೆ. 2016ರಲ್ಲಿ ರಿಕವರಿ ಸ್ಟಾರ್ಟ್ ಆಯಿತು, ಆದರೆ ಬಾಕಿ ಹಣದ ಸಮಸ್ಯೆಯ ಕಾರಣದಿಂದಾಗಿ ಮೊಮೆಂಟಮ್ ಸಸ್ಟೈನ್ ಆಗಲಿಲ್ಲ. ಅದಾದ ನಂತರ 2020-21ರಲ್ಲಿ ಮೇಜರ್ ಟೈಲ್ ವಿಂಡ್ ಬಂತು, ಎಥನಾಲ್ ಪಾಲಿಸಿ ಪುಷ್ ಜೊತೆಗೆ ಬ್ರೆಜಿಲ್ನಲ್ಲಿ ಬಂದಂತ ಬರ ಇದೊಂದು ಸ್ಟ್ರಾಂಗ್ ರ್ಯಾಲಿಗೆ ಕಾರಣ ಆಯಿತು. ಮತ್ತೆ 2024ರ ಹತ್ತಿರ ಅರ್ನಿಂಗ್ಸ್ ಪೀಕ್ ಆದಾಗ ಎಕ್ಸ್ಪೋರ್ಟ್ ಮತ್ತು ಎಥನಾಲ್ ಬೂಮ್ನ ನಂತರ ಸೈಕಲ್ ಟರ್ನ್ ಆಯಿತು, ಸ್ಟಾಕ್ ಕರೆಕ್ಷನ್ ಕಂಡು. ಇಲ್ಲಿವರೆಗೆ ನಾವು ನೋಡಿದ್ದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಟ್ರಿಗರ್ಸ್ ಹೇಗೆ ಸ್ಟಾಕ್ ಪ್ರೈಸ್ ಮೂವ್ ಮಾಡುತ್ತೆ ಅಂತ. ಈಗ ಈ ಇವೆಂಟ್ಸ್ ಕಂಪನಿ ಫಂಡಮೆಂಟಲ್ಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಅಂದ್ರೆ ಸೇಲ್ಸ್, ಮಾರ್ಜಿನ್ಸ್, ವ್ಯಾಲ್ಯೂಯೇಷನ್ಸ್ ಇದರ ಮೇಲೆ. ಆಗ್ಲೇ ಹೇಳಿದ ಹಾಗೆ ಸೈಕಲ್ ಐಡೆಂಟಿಫೈ ಮಾಡೋದಕ್ಕೆ ಕೆಲವು ಇಂಡಿಕೇಟರ್ಸ್ ಇದಾವೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರಿಕ್ ಅಂದ್ರೆ ಪ್ರೈಸ್ ಟು ಬುಕ್ ರೇಷಿಯೋ. ಜನರಲಿ PB ಸುಮಾರು 4x ಹತ್ರ ಬಂದ್ರೆ ಸೈಕಲ್ ಪೀಕ್ ಝೋನ್ ಹತ್ರ ಇದೆ ಅನ್ನೋ ಸಿಗ್ನಲ್ ಅನ್ನು ಕೊಡುತ್ತೆ. ಅದಕ್ಕೆ ಎಕ್ಸಾಂಪಲ್ ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಚಾರ್ಟ್ ಇಲ್ಲಿ ನೋಡಿ. PB 4x ಹತ್ರ ಬಂದಾಗ ಪೀಕ್ ಸಿಗ್ನಲ್ ಕಾಣಿಸ್ತಾ ಇದೆ. ಇದೇ ಪ್ಯಾಟರ್ನ್ ಬೇರೆ ಶುಗರ್ ಕಂಪನೀಸ್ ಚಾರ್ಟ್ ನಲ್ಲೂ ಕೂಡ ಕಾಣಿಸ್ಬೋದು. ಆದ್ರೆ ಒಂದು ಮ್ಯಾಟ್ರಿಕ್ ಮೇಲೆ ಡಿಪೆಂಡ್ ಆಗೋದು ಸರಿಯಲ್ಲ. ಮಲ್ಟಿಪಲ್ ಇಂಡಿಕೇಟರ್ಸ್ ನ ಜೊತೆಗೆ ಟ್ರ್ಯಾಕ್ ಮಾಡಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರಿಕ್ ಏನು ಅಂದ್ರೆ ಶುಗರ್ ರಿಕವರಿ ರೇಟ್. ಅಂದ್ರೆ ಶುಗರ್ ಕೇನ್ ನಿಂದ, ಕಬ್ಬಿನಿಂದ ಎಷ್ಟು % ಶುಗರ್ ಸಕ್ಕರೆನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅಂತ ಇದನ್ನ ತೋರಿಸುತ್ತೆ. ಇದು ಪಿಯರ್ ಕಂಪ್ಯಾರಿಸನ್ಗೆ ಇದು ತುಂಬಾನೇ ಯೂಸ್ಫುಲ್. ಉದಾಹರಣೆ ನೋಡೋದಾದ್ರೆ EID ಪಾರಿ 11.19% ಶುಗರ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಬಂದ್ರೆ 10.6%, ಬಲರಾಂಪುರ್ ಚೀನಿ ಮಿಲ್ಸ್ ಬಂದ್ರೆ 8.6% ಸಕ್ಕರೆಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಸಕ್ಕರೆ ಇಂಡಸ್ಟ್ರಿ ಒಂದು ಪ್ಯೂರ್ಲಿ ಸೈಕ್ಲಿಕಲ್ ಸೆಕ್ಟರ್. ಇಲ್ಲಿ ಬೆಲೆ, ಉತ್ಪಾದನೆ ಮತ್ತು ಪಾಲಿಸಿಗಳು ಸೇರಿ ಸೈಕಲ್ ಅನ್ನ ಫಾರ್ಮ್ ಮಾಡುತ್ತೆ. ಹಾಗಾಗಿ ಈ ಸೆಕ್ಟರ್ ಅನ್ನ ನೀವು ತಿಳ್ಕೊಳ್ಳೋದಕ್ಕೆ ನೀವು ಕಂಪನಿ ಮಾತ್ರ ಅಲ್ಲ, ಗ್ಲೋಬಲ್ ಫ್ಯಾಕ್ಟರ್ಸ್, ಈ ಗವರ್ಮೆಂಟ್ ಡಿಸಿಷನ್ಸ್ ಮತ್ತು ಸೈಕಲ್ ಇಂಡಿಕೇಟರ್ಸ್ ಕೂಡ ಟ್ರ್ಯಾಕ್ ಮಾಡಬೇಕು. ಹಾಗಾಗಿ ನಿಮ್ಮ ಫೇವರೇಟ್ ಶುಗರ್ ಸ್ಟಾಕ್ಸ್ ಯಾವುದು ಅಂತ ಕಮೆಂಟ್ ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.